ಬಳಕೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಪಾಠ ಮಾಡಿದ 2 ದಿನಗಳಲ್ಲೇ ಚಿನ್ನದ ಮೇಲಿನ ಆಮದು ಸುಂಕ ಜಾಸ್ತಿಯಾಗಿತ್ತು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬರೋಬ್ಬರಿ ₹3 ಏರಿಕೆ ಆಗಿದೆ. ಈ ದುಬಾರಿ ಬಿಸಿ ₹3ಗೆ ಮುಗಿಯಲ್ಲ. ₹15ಗಳವರೆಗೆ ತೈಲ ಬೆಲೆ ಏರಿಕೆ ಆಗುತ್ತೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಇದು ಟ್ರೈಲರ್ ಮಾತ್ರನಾ? ಪಿಕ್ಚರ್ ಇನ್ನು ಬಾಕಿ ಇದೆಯಾ? ನೋಡೋಣ ಬನ್ನಿ. ಪೆಟ್ರೋಲ್ ಡೀಸೆಲ್ಗಳ ಮೇಲೆ ₹3 ದರ ಏರಿಕೆ. ಹೋಟೆಲ್ ಊಟ, ತರಕಾರಿ, ಹಣ್ಣು, ಅಕ್ಕಿ, ಬೇಳೆ ಯಾವುದೆಲ್ಲ ಬೆಲೆ ಏರಿಕೆ. ಮೇ 10ರಂದು ಪ್ರಧಾನಿ ನರೇಂದ್ರ ಮೋದಿ ಮಿತಬಳಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಮೇ 13ಕ್ಕೆ ಹೆಚ್ಚಾಯಿತು ಚಿನ್ನದ ಮೇಲಿನ ಆಮದು ಶುಲ್ಕ. ಹೌದು, ಮೇ 15ಕ್ಕೆ ಏರಿಕೆಯಾಯಿತು ಪೆಟ್ರೋಲ್ ಡೀಸೆಲ್ ದರ. ಜಸ್ಟ್ 6 ದಿನಗಳ ಅಂತರದಲ್ಲಿ ದೇಶವಾಸಿಗಳ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್, ಆಮದು ವೆಚ್ಚದ ಪರಿಣಾಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಭರ್ತಿ ಆಗಿದ್ದು ₹3 ಏರಿಕೆ ಆಗಿದೆ. ಸಿಎನ್ಜಿ ದರವು ಲೀಟರ್ಗೆ ₹2 ದುಬಾರಿ ಆಗಿದೆ. ₹3 ಏರಿಕೆ. ಲೀಟರ್ಗೆ ಪ್ರಸ್ತುತ ದರ ಎಷ್ಟಿದೆ? ನಗರ ಪೆಟ್ರೋಲ್ ಡೀಸೆಲ್. ಬೆಂಗಳೂರು ನಗರದಲ್ಲಿ ₹106.17 1 ಲೀಟರ್ಗೆ ಪೆಟ್ರೋಲ್ ದರ ಇದ್ರೆ, ಇನ್ನು ಡೀಸೆಲ್ 94.10 ಇದೆ. ದೆಹಲಿಯಲ್ಲಿ 97.77 ಪ್ರತಿ ಲೀಟರ್ಗೆ ಪೆಟ್ರೋಲ್ ದರ ಇದ್ರೆ, ಇನ್ನು ₹90.67 ಪ್ರತಿ ಲೀಟರ್ಗೆ ಡೀಸೆಲ್ ದರ ಇದೆ. ಕೋಲ್ಕತ್ತಾದಲ್ಲಿ 108.74 ಪೆಟ್ರೋಲ್ ದರ ಇದ್ರೆ, 95.13 ಡೀಸೆಲ್ ದರ ಇದೆ. ಇನ್ನು ಮುಂಬೈನಲ್ಲಿ 106.68 ಪೆಟ್ರೋಲ್ ದರ ಇದ್ರೆ, 93.14 ಡೀಸೆಲ್ ದರ ಇದೆ. ಇನ್ನು ಚೆನ್ನೈನಲ್ಲಿ 103.67 ಪೆಟ್ರೋಲ್ ದರ ಇದ್ರೆ, 95.25 ಡೀಸೆಲ್ ದರ ಇದೆ. ಇನ್ನು ಹೈದರಾಬಾದ್ನತ್ತ ಗಮನ ಹರಿಸೋದಾದ್ರೆ 110.89 1 ಲೀಟರ್ಗೆ ಪೆಟ್ರೋಲ್ ದರ ಇದ್ರೆ, 98.96 ಡೀಸೆಲ್ ದರ ಇದೆ. ಪೆಟ್ರೋಲ್ ಬೆಲೆ ಏರಿಕೆ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಇನ್ನು ಮಧ್ಯಮ ವರ್ಗದ ಜನರು ನಾವು ಬದುಕುವುದು ಹೇಗೆ ಅಂತ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹಲವು ಜನ ವಿರೋಧ ಮಾಡ್ತಾ ಇದ್ರೆ, ಇನ್ನು ಕೆಲವರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಯುದ್ಧ ಇರೋದ್ರಿಂದ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿನ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ಬೇಸರ ಆಗಿದ್ದು, ಇದು ಜಸ್ಟ್ ಟ್ರೈಲರ್, ಮುಂದೆ ಅಸಲಿ ಸಿನಿಮಾ ಇದೆ. ಪೆಟ್ರೋಲ್ ಅಷ್ಟೇ ತಾನೇ, ₹3 ಅಷ್ಟೇ ತಾನೇ ಕೊಟ್ರಾಯ್ತು ಅಂತ ನೀವು ಅನ್ಕೊಂಡಿದ್ರೆ ಆ ಊಹೆ ತಪ್ಪು. ಯಾಕಂದ್ರೆ ಇದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಿಸಿ ಇತರ ಕ್ಷೇತ್ರಗಳಿಗೂ ತಟ್ಟುತ್ತೆ. ಇದರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ತೋರಿಸ್ತೀವಿ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರ ಮೇಲೆ ಬರೆ. ದಿನನಿತ್ಯ ಅಗತ್ಯ ವಸ್ತುಗಳ ಮೇಲೂ ಬಿತ್ತು ಬೆಲೆಯ ಹೊರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರ ಮೇಲೆ ಬರೆ ಬೀಳಲಿದೆ. ನಿಮ್ಮ ಬಳಿ ವಾಹನ ಇರಲಿ ಇಲ್ಲದೇ ಇರಲಿ, ಡೀಸೆಲ್ ಬೆಲೆ ಏರಿಕೆ ಬಿಸಿ ನಿಮಗೂ ತಟ್ಟುತ್ತೆ. ಭಾರತದಲ್ಲಿ ರಸ್ತೆ ಮೂಲಕ 65% ಸರಕು ಸಾಗಾಟ ಆಗುತ್ತೆ. ಬಹುತೇಕ ಡೀಸೆಲ್ ವಾಹನಗಳು ಸರಕು ಸಾಗಾಟ ಮಾಡುತ್ತೆ. ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಾಟ ವೆಚ್ಚ ಹೆಚ್ಚಾಗಲಿದ್ದು, ಇದರಿಂದ ಹಣ್ಣುಗಳು, ತರಕಾರಿ, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಬೆಲೆ ಮತ್ತಷ್ಟು ಹೆಚ್ಚಾಗಲಿದೆ. ಹಾಲು ಸಾಗಿಸುವ ಡೀಸೆಲ್ ವಾಹನಗಳು ಹಳ್ಳಿಯಿಂದ ಹಳ್ಳಿಗೆ ತೆರಳುತ್ತೆ. ಇವುಗಳ ಸರಕು ಸಾಗಾಟದ ವೆಚ್ಚ ಹೆಚ್ಚಾದ್ರೆ ಸಹಜವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ, ಹಾಗೆ ಹಾಲಿನ ಉತ್ಪನ್ನಗಳಾದ ಮೊಸರು, ಪನ್ನೀರು, ಬೆಣ್ಣೆ, ಚೀಸ್ಗಳ ಮೇಲೂ ಬೆಲೆ ಏರಿಕೆ ಬಿಸಿ ತಟ್ಟುತ್ತೆ. ಇನ್ನು ಅಗತ್ಯ ವಸ್ತುಗಳ ಸಾಗಾಟ ಡೀಸೆಲ್ ವಾಹನಗಳನ್ನು ಅವಲಂಬಿಸಿದೆ. ಅಕ್ಕಿ, ಬೇಳೆಕಾಳುಗಳು, ಎಣ್ಣೆ, ಸಕ್ಕರೆ ಸೇರಿ ದಿನನಿತ್ಯದ ದಿನಸಿ ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಇನ್ನು ಸಿಮೆಂಟ್, ಉಕ್ಕು, ಇಟ್ಟಿಗೆ, ಕಟ್ಟಡ ಸಾಮಗ್ರಿಗಳ ಬೆಲೆ ಏರಿಕೆ ಆಗಬಹುದು. ಹಾಗೆಯೇ ಕ್ಯಾಬ್, ಆಟೋ, ಬಸ್ ಪ್ರಯಾಣ ದರ, ಖಾಸಗಿ ಬಸ್ ಪ್ರಯಾಣವೂ ದುಬಾರಿ ಆಗುತ್ತೆ. ಇನ್ನು ಶಾಲಾ ವ್ಯಾನ್ಗಳ ಶುಲ್ಕ ಸೇರಿದಂತೆ ಆನ್ಲೈನ್ ಸೇವೆಗಳು ಮತ್ತಷ್ಟು ದುಬಾರಿ ಆಗಲಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಶಾಲಾ ವಾಹನಗಳ ಶುಲ್ಕ, ಖಾಸಗಿ ಬಸ್ಗಳ ಶುಲ್ಕ ಹೆಚ್ಚಿಸೋದಕ್ಕೆ ಖಾಸಗಿ ಮಾಲೀಕರು ನಿರ್ಧರಿಸಿದ್ದಾರೆ. ಇನ್ನು ಅಮೆರಿಕ ಇರಾನ್ ಯುದ್ಧ ಬಿಕ್ಕಟ್ಟಿನಿಂದ ತೈಲ ಪೂರೈಕೆ ಮೇಲೆ ಪರಿಣಾಮ ಬೀರಲಿದೆ. ತೈಲ ಪೂರೈಕೆಯಲ್ಲಿ ವ್ಯತ್ಯಯ, ಆಮದು ವೆಚ್ಚ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಯುದ್ಧದ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡದೆ ಸಮತೋಲನ ಮಾಡಿತ್ತು. ಆಯಿಲ್ ಕಂಪನಿಗಳಿಗೆ 30 ರಿಂದ 32 ಸಾವಿರ ಕೋಟಿಗಳಿಂದ ನಷ್ಟ ಆಗ್ತಾ ಇದೆ. ಈ ನಷ್ಟವನ್ನ ಅಬಕಾರಿ ಸುಂಕ ಇಳಿಸುವ ಮೂಲಕ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿತ್ತು. ಆದರೆ ಇದೀಗ ಆಮದು ವೆಚ್ಚ ಹೆಚ್ಚಾಗಿ ಚಾಲ್ತಿಯಲ್ಲಿ ಖಾತೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಇದರ ಎಫೆಕ್ಟ್ ಈಗ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಇವತ್ತು ₹3 ಹೆಚ್ಚಳ ಆಗಿರಬಹುದು. ಮುಂದಿನ ದಿನಗಳಲ್ಲಿ ಸುಮಾರು ₹15 ಏರಿಕೆ ಆಗುವ ಸಾಧ್ಯತೆ ಇದೆ. ಈ ದುಬಾರಿ ಬೆಲೆಗಳ ಬಿಸಿ ₹3ಗೆ ಮುಗಿಯೋದಿಲ್ಲ. ಬದಲಿಗೆ ₹15 ಕೂಡ ತೈಲ ಬೆಲೆ ಏರಿಕೆ ಆಗಿ ಜನಸಾಮಾನ್ಯರನ್ನ ಮತ್ತಷ್ಟು ಸಮಸ್ಯೆಗೆ ನೂಕೋದು ಗ್ಯಾರಂಟಿ.